ಶಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಇವತ್ತು ಶುಭ ವಾರ್ತೆ. ಅದೇನಂದ್ರೆ, ನಮ್ಮ ರಾಜ್ಯದ ಒಂದು ಗ್ರಾಮದಲ್ಲಿ ನಡೆಸಿರ್ತಿರ್ತಕ್ಕಂಥ ಆ ಚರ್ಚಿನ ಒಳಗೆ ಮೇಲೆ ದುರುದ್ದೇಶವನ್ನು ಇಟ್ಟುಕೊಂಡು ಸುಮಾರಷ್ಟು ಜನರನ್ನು, 30ಕ್ಕಿಂತ ಹೆಚ್ಚಿನ ಜನರನ್ನು ಗುಂಪನ್ನು ಕಟ್ಟಿಕೊಂಡು ಆ 30 ಅಮಾಯಕರು ಈ ದುಷ್ಟರ ತಪ್ಪು ಮಾಹಿತಿಯನ್ನು ಕೇಳಿ ಆ ಚರ್ಚಿನಲ್ಲಿ ನಡೀತಿರ್ತಕ್ಕಂಥ ಪ್ರಾರ್ಥನೆಯನ್ನು ಭಂಗಪಡಿಸಲು ಅವರು ಒಳಗೆ, ಪ್ರಾರ್ಥನಾ ಆಲಯದ ಒಳಗೆ ನುಗ್ಗಿ ಆ ಚರ್ಚಿನಲ್ಲಿ ನಡೀತಿರ್ತಕ್ಕಂಥ ಪ್ರಾರ್ಥನೆಯನ್ನು ಭಂಗಪಡಿಸಲು ಯತ್ನಿಸಿದ್ರು. ಆವಾಗ ಒಳಗೆ ನುಗ್ಗಿದ್ರು, ಬೆಡ್ರೂಮ್ ಮೇಲೆ ಹೋಗಿದ್ರು, ಆಲಯದ ಒಳಗೆ ಹೋಗಿದ್ರು, ಅಲ್ಲಿರ್ತಕ್ಕಂಥ ಭಕ್ತಾದಿಗಳನ್ನು, ವಿಶ್ವಾಸಿಗಳನ್ನು ಬೆದರಿಸಿದ್ರು, ಧಮಕಿ ನೀಡಿದ್ರು. ಆದರೆ ಅಷ್ಟರೊಳಗೆ ಆ ಚರ್ಚಿನ ಸಭಾಪಾಲಕರು ಅಂದ್ರೆ ಪಾಸ್ಟರ್ ಅವರು ಬೇಗನೆ 112 ಎಂಬ ಸಂಖ್ಯೆಗೆ, ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿದ ಕೂಡಲೇ ಅಲ್ಲಿರ್ತಕ್ಕಂಥ, ಪ್ರೈಸ್ ಲಾರ್ಡ್, ಗಂಭೀರವಾಗಿರುತ್ತಲ್ವಯ್ಯ, ಅಲ್ಲಿರ್ತಕ್ಕಂಥ ಪೊಲೀಸರು ಬೇಗನೆ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ನಡೆದಿರತಕ್ಕಂಥ ಕಾರ್ಯವನ್ನು ಬೇಗನೆ ಅವರು ಕಾರ್ಯಾಚರಣೆಯನ್ನು ನಡೆಸಿದರು. ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರು, ಅಧಿಕಾರಿಗಳು ಬೇಗನೆ ತಮ್ಮ ತಮ್ಮ ವಾಹನಗಳಲ್ಲಿ ಸಿಬ್ಬಂದಿಗಳನ್ನು ಕರೆದುಕೊಂಡು ಅಲ್ಲಿರ್ತಕ್ಕಂಥ ಈ ಅಮಾಯಕರು, ತಪ್ಪುದಾರಿ ತೋರಲ್ಪಟ್ಟಿರ್ತಕ್ಕಂಥ ಅಮಾಯಕರು, ದುಷ್ಟರಿಂದ ತಪ್ಪುದಾರಿ ತೋರಲ್ಪಟ್ಟಿರುವ ಈ ಅಮಾಯಕರನ್ನು ಹೊರಗಾಕಲು ಸಫಲವಾದರು. ತದನಂತರ ಆ ಆಲಯದಿಂದ ಹೊರಗಾದ್ರು, ಬೇಲಿಯಿಂದ ಹೊರಗಾಕಿ ಅವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲ ಇವರು ಮತಾಂತರ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ತು ಎಂಬುದಾಗಿ ಹೇಳಿಕೊಂಡು ಅವರು ಪೊಲೀಸರ ಹತ್ರ ಹೇಳಿದರು. ಅವಾಗ ಪೊಲೀಸರು, ಇವರು ಮತಾಂತರ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಮಾಹಿತಿ ಸಿಕ್ಕಿದೆಯಲ್ಲ, ನೀವು ನಮ್ಮ ಠಾಣೆಗೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಅದು ಬಿಟ್ಟು ನೀವು ಇಲ್ಲಿ ನೇರವಾಗಿ ಕಾನೂನನ್ನು ಹೇಗೆ ನೀವು ಕೈಯಲ್ಲಿ ತಗೋತೀರಿ? ಇದು ಸರಿಯಲ್ಲ ಇದು ಅಂತ ಹೇಳ್ಕೊಂಡು ಪೊಲೀಸರು ಅವರಿಗೆ ತಿಳಿಸಿ, ಏನಾರ ಮತಾಂತರ ಅಂತ ನಡೆದಿದ್ರೆ ನೀವು ಬಂದು ನಮ್ಮ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಬೇಕು ನೀವು ಎಂಬುದಾಗಿ ಅವರಿಗೆ ತರಾಟೆಗೆ ತೆಗೆದ್ರು. ಆವಾಗ ಇಲ್ಲ ಇಲ್ಲ, ಹಾಗಾದ್ರೆ ಇದ್ರೆ ಏನಾಯ್ತು, ಅಂತದೇನಾದ್ರು ನಡೆದ್ರೆ ನಾವು ನೋಡ್ತೀವಲ್ಲ ಅದನ್ನು ಎಂಬುದಾಗಿ ಹೇಳಿ ಅವರು ಅಲ್ಲಿ ಬಂದಿರತಕ್ಕಂಥ ಅಮಾಯಕರಿಗೆ ತಿಳಿಸಿ ಹೇಳಿದ್ರು. ಗಂಭೀರವಾಗಿ ಹೇಳ್ತಿರಲ್ವಿಯ, ತಿಳಿಸಿ ಹೇಳಿದ್ರು. ಆ ಸಮಯದಲ್ಲಿ ಏನಾಯ್ತಂದ್ರೆ, ಅಲ್ಲಿ ಪ್ರೈಸ್ ದಿ ಲಾರ್ಡ್ ಜೀಸಸ್, ಅಲ್ಲಿ ಆ ಸಮಯದಲ್ಲಿ ಏನಾಯ್ತಂದ್ರೆ, ಪೊಲೀಸರು ಹೇಳಿರುವ ಮಾತನ್ನು ಕೇಳಿ ಅಮಾಯಕರಿಗೆ ತಿಳುವಳಿಕೆ ಬಂತು. ಏನಂತ ಹೇಳಿ, ಹೌದಲ್ಲ, ನಾವು ಪೊಲೀಸ್ ಠಾಣೆಗೆ ಹೋಗಬೇಕಾಗಿತ್ತು. ಈ ನಮ್ಮ ಲೀಡರ್ಗಳು ತಪ್ಪು ಮಾಹಿತಿ ನೀಡಿ ನೇರವಾಗಿ ತಗೊಂಡು ಬಂದು ನಮ್ಮನ್ನು ಶಿಕ್ಷಿಸಿಬಿಟ್ರು ಅಂತೇಳಿ ಅಮಾಯಕರಿಗೆ ಏನ್ ಬಂತ್ರಿ? ತಿಳುವಳಿಕೆ ಬಂತು. ಆವಾಗ ಅಲ್ಲಿಂದ ಪೊಲೀಸರು ಅವರಿಗೆ ತರಾಟೆಗೆ ತೆಗೆದುಕೊಂಡು ಸಲಹೆ ಕೊಟ್ಟರು, ಸೂಚನೆ ಕೊಟ್ಟರು. ಏನಾದ್ರೆ ಅಂತ ತಪ್ಪು ಬಲವಂತವಾದಂತ ಮತಾಂತರ ಮಾಡಿರೋದಾದ್ರೆ, ಅಥವಾ ಆಶೆ ಆಮಸ್ಯ ಒಡ್ಡಿ ಮತಾಂತರ ಮಾಡಿರೋದಾದ್ರೆ ನಾವು ಅವರ ಮೇಲೆ ಕ್ರಮ ಜರುಗಿಸ್ತೇವೆ. ಅದರ ವಿಷಯದಲ್ಲಿ ಯಾರಾದ್ರೆ ಮತಾಂತರವಾಗಿದ್ದವನು ಇದ್ರೆ ಅವನನ್ನು ಕರೆದುಕೊಂಡು ಬರ್ರಿ ಠಾಣೆಗೆ, ಅವನಿಂದ ಫಿರ್ಯಾದಿ ಕೊಡ್ರಿ, ಅವಾಗ ನಾವು ತನಿಖೆ ಮಾಡ್ತೇವೆ. ಅವರು ತಪ್ಪಿತಸ್ಥನಿದ್ರೆ ಅವನ ಮೇಲೆ ಕ್ರಮ ಜರುಗಿಸ್ತೇವೆ. ಅದು ಬಿಟ್ಟು ನೀವಿಲ್ಲೇ ನೇರವಾಗಿ ಬಂದು ಕಾನೂನನ್ನು ಕೈಯಲ್ಲಿ ತೆಗೆದುಕೊಳ್ಳೋದು ನಿಮಗೆ ಹಕ್ಕಿಲ್ಲ ಎಂಬುದಾಗಿ ಹೇಳಿ ಅಲ್ಲಿರ್ತಕ್ಕಂಥ ಅಮಾಯಕರಿಗೆ ಪೊಲೀಸರು ತಿಳಿಸುವುದರಲ್ಲಿ, ಅಮಾಯಕ ಗುಂಪಿಗೆ, ಯಾಕಂದ್ರೆ ದುಷ್ಟನು ಅವರಿಗೆ ತಪ್ಪು ಮಾಹಿತಿ ನೀಡಿದನು, ಆದ್ರೆ ಅಮಾಯಕ ಗುಂಪಿಗೆ ತಿಳಿಸುವುದರಲ್ಲಿ ಪೊಲೀಸರು ಸಫಲವಾದರು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅಷ್ಟೇ ಅಲ್ಲದೆ ನಾನು ಹೇಳ್ಬೇಕಂದ್ರೆ, ಚರ್ಚ್ ಮೇಲೆ ದಾಳಿ, ಪೊಲೀಸರು ರಕ್ಷಣೆ ಕೊಡೋದ್ರಲ್ಲಿ, ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡೋದ್ರಲ್ಲಿ ಸಫಲವಾದರು. ನನ್ನ ಹೃತ್ಪೂರ್ವಕವಾದಂಥ ವಂದನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನಮ್ಮ ದೇಶದ ಸಂವಿಧಾನವನ್ನು ಬರೆದು ಈ ದೇಶ ಗುಂಡಾಗಳಿಂದ, ದಬ್ಬಾಳಿಕೆಗಳಿಂದ, ಯಾವುದೇ ಒಂದು ಬಹುಸಂಖ್ಯಾತಗಳಿಂದ ಅಲ್ಪಸಂಖ್ಯಾತರ ಮೇಲೆ ಯಾವುದೇ ದೌರ್ಜನ್ಯ ನಡೀಬಾರದು ಅನ್ನತಕ್ಕಂಥ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಆ ಸಂವಿಧಾನಕ್ಕೆ ನಾನು ಸಲ್ಯೂಟ್ ಮಾಡ್ತೇನೆ.
ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಕ್ರೈಸ್ತರಾಗಿರುವ ನೀವೆಲ್ಲರೂ ಭಯಪಡಬೇಡ್ರಿ. ನಮ್ಮ ದೇಶದ ಸಂವಿಧಾನ ನಮ್ಮನ್ನು ಕಾಪಾಡ್ತದೆ. ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ, ಅಧೀನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ನೀವು ಭಕ್ತರಾದ ನೀವು ಅಥವಾ ಚರ್ಚಿನ ಫಾದ್ರಿಗಳಾದ ನೀವು ತಪ್ಪಿತಸ್ಥರಲ್ಲದಿದ್ರೆ ನಿಮಗೆ ರಕ್ಷಣೆ ಮಾತ್ರ ಖಚಿತ ಎಂದು ನಮ್ಮ ದೇಶದ ಸಂವಿಧಾನ ಹೇಳುತ್ತದೆ. ಆದರೆ ಪರಲೋಕದ ಗವರ್ಮೆಂಟ್ ಬೈಬಲ್ನಲ್ಲಿ ಬರೆಯಲ್ಪಟ್ಟ ಪ್ರಕಾರವಾಗಿ ನಿನ್ನ ಗುಡಾರದ ಸಮೀಪಕ್ಕೂ ಏ ಉಪದ್ರವ ಬರಲಾರದು, ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ, ನಿನ್ನ ಪಾದಗಳು ಕಲ್ಲಿಗೆ ತಗಲದಂತೆ ನಿನ್ನನ್ನು ಕಾಪಾಡುತ್ತೇನೆ, ಕತ್ತಲಲ್ಲಿ ನಿನ್ನ ಮೇಲೆ ಬಾಣ ಬೀಸಿದ್ರು ಆ ಬಾಣಗಳನ್ನು ತಡೆಯುತ್ತೇನೆ, ಹಗಲಲ್ಲಿ ಬರುವ ಉಪದ್ರವಕ್ಕೆ, ರಾತ್ರಿಯಲ್ಲಿ ಹಾರಿ ಬರುವ ಬಾಣಗಳಿಗೆ ನಾನು ನಿನ್ನನ್ನು ಕಾಪಾಡ್ತೇನೆ. ಕೀರ್ತನೆ 91 ಹೇಳಿದಂತೆ ದೇವರು ಆ ಚರ್ಚ್ನಲ್ಲಿರುವ ಭಕ್ತಾದಿಗಳಿಗೆ ಯಾವುದೇ ದಾಳಿ ಆಗದಂತೆ, ಪೀಠೋಪಕರಣಗಳಿಗೆ ಯಾವುದೇ ರೀತಿಯಾದಂತಹ ನಷ್ಟವಾಗದಂತೆ ಕಾಪಾಡಲು ಆ ಒಂದು ಸ್ಥಳೀಯ ಪೊಲೀಸರು ಸಫಲವಾದರು. ಆ ಪೊಲೀಸರಿಗೆ ದೇವರಿನ್ನೂ ಶಕ್ತಿ ಸಾಮರ್ಥ್ಯ ಕೊಡಲಿ, ಅವರ ಮಕ್ಕಳಿಗೆ, ಅವರ ಕುಟುಂಬಕ್ಕೆ ದೇವರ ಆರೋಗ್ಯ ಕೊಡಲಿ ಎಂಬುದಾಗಿ ನಾವು ಕ್ರೈಸ್ತವರೆಲ್ಲರೂ ತುಂಬ ಹೃದಯದಿಂದ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲಿ. ಈಗ ನಾವು ವಾಕ್ಯ ಭಾಗಕ್ಕೆ ಬರೋಣ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ದೇವರು ಎಷ್ಟು ದೊಡ್ಡ ದೇವರು ಅಂದ್ರೆ ಅದ್ಭುತವಾದಂಥ ದೇವರು. ದೇವರು ತನ್ನ ಜನರ ಮೇಲೆ, ಬೈಬಲ್ ಹೇಳ್ತಾರೆ, ನೀತಿವಂತರ ಮೇಲಿಂದ ದೇವರು ತನ್ನ ದೃಷ್ಟಿಯನ್ನು ಎಂದಿಗೂ ಹಿಂತೆಗೆದುಕೊಳ್ಳುವುದಿಲ್ಲ. ಯೋಬನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ರೆಫರೆನ್ಸ್ಗಳು ನಿಮಗೆ ಕೊಡಲಾಗ್ತದೆ ಈ ಡಿಸ್ಕ್ರಿಪ್ಷನ್ ಕೆಳಗೆ. ಎಷ್ಟು ಮಾತ್ರಕ್ಕೂ ನೀತಿವಂತರ ಮೇಲೆ ತನ್ನ ದೃಷ್ಟಿಯನ್ನು ದೇವರು ಎಂದಿಗೂ ಹಿಂತೆಗೆಯುವುದಿಲ್ಲ. ಅಂದ್ರೆ ದೇವರು ನೀತಿವಂತರ ಮೇಲೆ ತನ್ನ ದೃಷ್ಟಿಯನ್ನು ಇಟ್ಟಿರ್ತಾರೆ. ಆದ್ರೆ ನಾನು ನಿಮಗೆ ತಿಳಿಸ್ಬೇಕಂದ್ರೆ, ಆ ಚರ್ಚಿನ ಸಭಾಪಾಲಕರು ನಮಗೆ ಬಹಳ ಬೇಕಾಗಿರತಕ್ಕಂಥವ್ರು. ನಾವು ಆ ಸಭಾಪಾಲಕರಿಗೆ ವಿಧವಾದಂಥ ರೀತಿಯಲ್ಲಿ ಅವರಿಗೆ ಪ್ರಾರ್ಥನೆ ಮಾಡೋದ್ರಲ್ಲಿ, ಪ್ರಾರ್ಥನಾ ಸಹಾಯ ಮಾಡೋದ್ರಲ್ಲಿ ಅವರಿಗೆ ನಾವು ಸಫಲರಾದಿವೆ. ಆ ದಿವಸ ಏನಾಯ್ತಂದ್ರೆ, ಇದು 1 ವಾರ ಇದೆ ಆ ಚರ್ಚಿನ ಮೇಲೆ ದಾಳಿ ಆಗಲಿಕ್ಕೆ. ಆದರೆ ನಾವು ಮೊಬೈಲ್ ಕಾನ್ಫರೆನ್ಸ್ ಕಾಲ್ನಲ್ಲಿ ಸುಮಾರು 20ಕ್ಕಿಂತ ಹೆಚ್ಚಿನ ಜನರು ಬೇರೆ ಬೇರೆ ಊರು, ಬೇರೆ ಬೇರೆ ಗ್ರಾಮದಿಂದ ಮತ್ತು ಇನ್ನಿತರ ಗ್ರಾಮಗಳಿಂದ ಮೊಬೈಲ್ ಕಾನ್ಫರೆನ್ಸ್ ಕಾಲ್ನ ಮೂಲಕವಾಗಿ ನಾವು ಪ್ರಾರ್ಥನೆಯನ್ನು ನಡೆಸ್ತಾ ಇದ್ದೇವೆ. ಆ ಪ್ರಾರ್ಥನೆಗೆ ವಾಚ್ ಅಂಡ್ ಪ್ರೇ ಎಂಬುದಾಗಿ, ಅಂದ್ರೆ ಎಚ್ಚರಿಕೆ ಉಳ್ಳವರಾಗಿ ಪ್ರಾರ್ಥಿಸಿರಿ ಎಂಬ ನಾಮದಿಂದ ನಾವು ಆರಂಭ ಮಾಡಿರ್ತಕ್ಕಂಥ ಒಂದು ಪ್ರಾರ್ಥನೆ ಆಗಿದೆ. ಅದಕ್ಕಾಗಿ ಅನೇಕ ವಿಶ್ವಾಸಿಗಳು ನಮ್ಮ ಚರ್ಚಿಗೆ ಬರೋರು ಮಾತ್ರ ಅಲ್ಲದೆ ಬೇರೆ ಬೇರೆ ಪಂಗಡಕ್ಕೆ ಇರ್ತಕ್ಕಂಥ, ಬೇರೆ ಬೇರೆ ಡಿನಾಮಿನೇಷನ್ಗೆ ಇರ್ತಕ್ಕಂಥ ಎಲ್ಲಾ ಸಭಿಕರು ಅದರೊಟ್ಟಿಗೆ ಸೇರಿ ಪ್ರಾರ್ಥನೆಯಲ್ಲಿ ನಮ್ಮ ಜೊತೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಸುಮಾರಷ್ಟು ಕಾಲ ಆಯಿತು ನಾವು ಈ ಪ್ರಾರ್ಥನೆ ಆರಂಭ ಮಾಡಿ. ಆದ್ರೆ ಈ ಚರ್ಚ್ ಮೇಲೆ ದಾಳಿ ಆಗ್ಲಿಕ್ಕೆ ಮುಂಚೆ, 1 ವಾರಕ್ಕಿಂತ ಮುಂಚೆ ನನ್ನ ಮನಸ್ಸೊಳಗೆ ಒಂದು ಪ್ರೇರಣೆ ಬಂತು. ಹೌದಲ್ಲ, ಈ ಚರ್ಚಿನ ಫಾದರಿ ಎಷ್ಟೋ ಕಷ್ಟಪಟ್ಟಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಮತ್ತು ಅವ್ರಿಗೆ ಬಹಳ ಹಿಂಸೆ ಬರ್ತಾ ಇದೆ, ಬಹಳ ಸಂಕಟ ಬರ್ತಾ ಇದೆ. ನಾವು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಪ್ರೈಸ್ ಲಾರ್ಡ್ ಜೀಸಸ್, ನಮ್ಮಿಂದ ಏನು ಸಾಧ್ಯವಾಗ್ತಾ ಇಲ್ಲಲ್ಲ ಅಂತೇಳಿ ಆ ದಿನ ಅವರ ಕುರಿತು ಪ್ರಾರ್ಥನೆ ಮಾಡಲು ಆ ಪರಲೋಕದಲ್ಲಿ ಆಸೀನರೊಡನಿರುವ ದೇವರು ನಮ್ಮ ಹೃದಯದಲ್ಲಿ ಆ ಭಾರವನ್ನು ಹಾಕಿದ. ಪ್ರೈಸ್ ಲಾರ್ಡ್ ಜೀಸಸ್. ಆ ಭಾರವನ್ನು ಹಾಕಿ ನನಗೆ ಅರ್ಥ ಆಗದೆ ನನ್ನ ಮನಸ್ಸೊಳಗೆ ಒಂದು ರೀತಿಯಾದಂಥ ಪ್ರೇರಣೆ, ಭಾರ, ಜವಾಬ್ದಾರಿ, ಆ ಒಂದು ಸಭೆಗಾಗಿ, ಆ ಸಭಾಪಾಲಕನಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಪ್ರಾರ್ಥನೆ ಮಾಡಲಿಕ್ಕೆ ಯಾಕೆಂದ್ರೆ, ಹೌದು, ನಾವು ಕಾನ್ಫರೆನ್ಸ್ ಪ್ರೇಯರ್ ಮಾಡೋದಕ್ಕಾಗಿ, ನಾವು ಈ ಲೈವ್ ಕಾಸ್ಟಿಂಗ್ ಮಾಡೋದಕ್ಕಾಗಿ ಅವರು ನಮಗೆ ಎಷ್ಟೋ ಬೆಂಬಲವನ್ನು ನೀಡಿದರು. ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡದಿರೋದು ನ್ಯಾಯವಲ್ಲ ಎಂಬುದಾಗಿ ನನ್ನ ಮನಸ್ಸೊಳಗೆ ಒಂದು ಭಾರ ಬಂತು, ಒಂದು ಪ್ರೇರಣೆ ಬಂತು. ಆದ್ದರಿಂದ ನಾನು ಅವರಿಗಾಗಿ ಪ್ರಾರ್ಥನೆ ಮಾಡಲು ನಮ್ಮ ಪೂರ್ಣ
ವಾಚ್ ಅಂಡ್ ಪ್ರೇ. ವಾಚ್, ಎಚ್ಚರಿಕೆಯುಳ್ಳವರಾಗಿ ಹಾಗೂ ಪ್ರಾರ್ಥಿಸಿರಿ ಎಂಬ ಈ ನಿಯಮದ ಅನುಸಾರವಾಗಿ ನಾವು ಪ್ರಾರ್ಥನೆ ಮಾಡಲು ಆರಂಭ ಮಾಡಿದ್ವಿ. ಆರಂಭ ಮಾಡಿದ ನಂತರ ಆ ಪ್ರಾರ್ಥನೆಯಲ್ಲಿ ಕೆಲವು ಅಂಶಗಳು ನಾವು ಬರೆದಿರ್ತೇವೆ. ಅಂಶಗಳು ಈ ರೀತಿಯಲ್ಲಿ ಇರ್ತದೆ. ಅದೇನಂದ್ರೆ ಅಂಶಗಳು ಈ ರೀತಿಯಲ್ಲಿ ಇರ್ತದೆ. ಅದೇನಂದ್ರೆ ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. ಏನಂದ್ಗಳು? ಮೊದಲನೇ ಅಂಶ ಏನಂದ್ರೆ, ನೀವು ಶೋಧನೆಗೆ ಒಳಗಾಗದಂತೆ. ಏನು? ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ಎಂಬುದಾಗಿ. ಅದರ ನಿಮಿತ್ತ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ಎಂಬ ಈ ಅಂಶದ ಮೇಲೆ ನಾವು ಪ್ರಾರ್ಥನೆ ಮಾಡುತ್ತೇವೆ. ಪ್ರಾರ್ಥನೆ ಮಾಡುವಾಗ ನಿಶ್ಚಯವಾಗಿ ನಾವು ಅಂಶಗಳನ್ನು ಅವರ ಮುಂದೆ ತಂದಿಟ್ಟಿದ್ದೇವೆ. ಎಲ್ಲರೂ ಹೇಳ್ತಿರಲ್ವಯ್ಯ? ಪ್ರೈಸ್ ಲಾರ್ಡ್ ಜೀಸಸ್. ನಾವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕೆಂಬ ಅದರ ನಿಮಿತ್ತ ಇಲ್ಲಿ ನಾವು ವಾಕ್ಯವನ್ನು ನಿಮಗೆ ಕಾಣಿಸಿಕೊಳ್ಳಲು ಬಹಳ ಕಷ್ಟ ಆಗ್ತದೆ. ನಾನು ಇದನ್ನು ತೋರಿಸ್ಕೊಡ್ತೇನೆ. ನೀವು ಶೋಧನೆಗೆ ಒಳಗಾಗದಂತೆ. ಓಹೋ, ಇದರಲ್ಲಿ ರಿವರ್ಸ್ ಕಾಣಿಸ್ತದೆ, ಕ್ಷಮಿಸಿ. ನಾನು ಅದನ್ನು ಹೇಳ್ತೇನೆ, ಆ ವಚನವನ್ನು ಗಂಭೀರವಾಗಿ ಹೇಳ್ತೀರಲ್ವಯ್ಯ. ಆ ವಚನ ನಿಮಗೆ ತಿಳಿಸ್ತೇನೆ. ಅದೇನಂದ್ರೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ಎಂಬುದಾಗಿ. ಮತ್ತಾಯ ಸುವಾರ್ತೆ 26ನೇ ಅಧ್ಯಾಯ 40-41 ದೇವರ ಮಕ್ಕಳೇ, ಅನೇಕ ತಪ್ಪುಪದೇಶಗಳಿಂದ ಇವತ್ತು ನಾವು ಮುಕ್ತರಾಗೋಣ. ಪ್ರೈಸ್ ಲಾರ್ಡ್ ಜೀಸಸ್. ದಯಮಾಡಿ ಕೇಳಿಸ್ಕೊತೀರಿ. ಮತ್ತಾಯ ಸುವಾರ್ತೆ 26:40-41 ಯೇಸು ಕ್ರಿಸ್ತನು ಆಮೇಲೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಹತ್ರ ಬಂದು, ಶಿಷ್ಯರಿಗೆ ಹೇಳಿರ್ತಾನೆ ನೀವು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರಿ ಎಂಬುದಾಗಿ. ಆಮೇಲೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಹತ್ರ ಬಂದು ಏನು ಆ ಪೇತ್ರನನ್ನು ನೋಡಿ ಅವಾಗ ಹೇಳ್ತಾನೆ, ಒಂದು ಗಳಿಗೆ ಆದರೂ ನೀ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡಲು ಆಗುವುದಿಲ್ಲವಾ ಎಂಬುದಕ್ಕೆ ಹೇಳ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿಲ್ಲ. ಒಂದು ಗಳಿಗೆ ಆದರೂ ನೀ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡಲು ಆಗುವುದಿಲ್ಲವಾ ಎಂಬುದಕ್ಕೆ ಹೇಳ್ತಾನೆ. ಕೇಳಿದವಾಗ ಆತನು ಆ ವಿಷಯದಲ್ಲಿ ಮತ್ತೊಂದು ಸಾರಿ ಹೇಳ್ತೀರ ಅಲ್ವಯ್ಯ, ಆ ವಿಷಯದಲ್ಲಿ ಹೇಳಿದ ಕೂಡಲೇ ಅವರು ಎಲ್ಲರೂ ಆಶ್ಚರ್ಯಚಕಿತವಾಗಿ ಕೇಳ್ತಾರೆ. ಒಂದು ಗಳಿಗೆ ಆದ್ರು, ಒಂದು ಗಳಿಗೆ ಅಂದ್ರೆ ಕನ್ನಡ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ 1 ತಾಸು ಅಥವಾ 1 ಅವರ್ ಅಂತ. ಒಂದು ಗಳಿಗೆ ಆದ್ರೂ ನನ್ನ ಹೊತ್ತಿಗೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಾಗುವುದಿಲ್ಲವಾ? ನೀವು ಶೋಧನೆಗೆ ಒಳಗಾಗದಂತೆ, ಕೇಡಿನಿಂದ ತಪ್ಪಿಸಿಕೊಳ್ಳುವಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಈ ಒಂದು ಪಾಯಿಂಟ್ ಮೇಲೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎರಡನೇದಾಗಿ ಏನಂದ್ರೆ, ಉಪದ್ರವಗಳು ನಿಮ್ಮ ಮೇಲೆ, ಉಪದ್ರವಗಳಿಂದ ದೇವರು ನಿಮ್ಮನ್ನು ತಪ್ಪಿಸೋದಕ್ಕಾಗಿ 20 ಲೂಕಾಸುವಾರ್ತೆ 21:36 ಓದ್ತೀರಿ. ಇವೆಲ್ಲ ಉಪದ್ರವಗಳಿಂದ ಆದ ಕಾರಣ ಸಂಭವಿಸಲಿಕ್ಕಿರುವ ಇವೆಲ್ಲ ಉಪದ್ರವಗಳಿಂದ ನೀವು ತಪ್ಪಿಸಿಕೊಳ್ಳೋದಕ್ಕಾಗಿಯೂ ಆ ಕರ್ತನ ದೃಷ್ಟಿಯಲ್ಲಿ ಯೋಗ್ಯರಾಗಿ ನಿಂತುಕೊಳ್ಳೋದಕ್ಕಾಗಿಯೂ ನೀವು ಎಚ್ಚರವಾಗಿದ್ದು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಿ ಎಂದನು. ಯೇಸು ಕ್ರಿಸ್ತನಿಗೆ ಹೇಳಿದ ಮಾತು. ಅಂದ್ರೆ ನಾವು ಬಹಳ ಜನರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೇವೆ. ಈಗ ಅಕ್ಷರ ಪ್ರಕಾರವಾಗಿ ನಾವು ಯಶಸ್ವಿಯಾಗಿದ್ವಿ. ಅದೇನಂದ್ರೆ, ನಾವು ಉಪದ್ರವಗಳು ಬಂದ್ರು ಅದನ್ನು ಸಹಿಸಿಕೊಳ್ಳಬೇಕೆಂಬುದಾಗಿ ನಮ್ಮಲ್ಲಿ ಕೆಲವು ಜನ ತಪ್ಪು ಉಪದೇಶ ಕೊಟ್ಟಿದ್ದಾರೆ. ಆ ತಪ್ಪು ಉಪದೇಶದಿಂದ ಸ್ವಲ್ಪ ಮುಕ್ತರಾಗುವ ನಾವು. ಅದೇನಂದ್ರೆ, ಶೋಧನೆಗಳು ಬರುವುದು ಸಹಜ, ಪ್ರಾರ್ಥನೆ ಹೆಚ್ಚು ಮಾಡಿದ್ರೆ ಹೆಚ್ಚು ಶೋಧನೆ ಬರ್ತದೆ. ಆದ್ರೆ ಯೇಸು ಹಂಗೆ ಹೇಳಿಲ್ಲ, ಹಾಗೆ ಹೇಳಿಲ್ಲ. ಯೇಸು ಹೇಳಿದೆ ಅಂದ್ರೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಹೌದು, ಆತ್ಮ ಸಿದ್ಧವಾಗಿದೆ, ಆದರೆ ಶರೀರ ಬಲಹೀನವಾಗಿದೆ. ಆದರೂ ಪ್ರಾರ್ಥನೆ ಮಾಡಿ. ಯಾಕೆಂದ್ರೆ ಶೋಧನೆಗೆ ಸೇರದೆ ಕೇಡಿನಿಂದ ತಪ್ಪಿಸಿಕೊಳ್ಳುತ್ತೆ ನೀವು ಪ್ರಾರ್ಥನೆ ಮಾಡಬೇಕು. ಈಗ ಯೇಸು ಹೇಳಿದಾನೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿದಾಗ ನಮ್ಮ ಕೆಲವು ಅಮಾಯಕರು ಇಲ್ಲ, ದೇವರಲ್ಲಿ ಹೆಚ್ಚಾಗಿದ್ರೆ ಪ್ರಾರ್ಥನೆ ಹೆಚ್ಚಾಗಿ ಮಾಡಿದ್ರೆ ಶೋಧನೆ ಬಹಳ ಬರ್ತದೆ ಅಂತ ಹೇಳೋದು ಸರಿಯೋ? ವಾಕ್ಯದ ಪ್ರಕಾರ ಯೇಸು ಹೇಳಿಲ್ಲ ಹಾಗೆ. ನಿಮ್ಮಲ್ಲಿ ನೀವು ಶೋಧನೆಯೊಳಗೆ ಬೀಳದಂತೆ ಎಚ್ಚರವಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ. ಆದ್ರೆ ನಾವು ಎಲ್ಲಿ ವಿಫಲರಾಗಿದ್ದೀವಿ ಅನ್ನೋದಕ್ಕೊಂದು ನಾನು ಗಮನಿಸ್ತಾ ಇದ್ದೆ. ಅದೇನಂದ್ರೆ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆದ್ರೆ ಎಚ್ಚರವಾಗಿ ಅಂದ್ರೆ ವಾಚ್, ಜಾಗರೂಕತೆಯಿಂದ ನಾವು ಭದ್ರತೆಯಲ್ಲಿ, ನಾವು ನಮ್ಮ ಜೀವನವನ್ನು ದೇವರ ಭಯಭಕ್ತಿ ಇಲ್ಲದ ಎಚ್ಚರಿಕೆ ಇಲ್ಲದಂತವರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.
ನಿನ್ನೆ ರಾತ್ರಿ ಒಂದು ಯುವಕ ಸಿಕ್ಕಿದ. ಆ ಯುವಕರ ಜೊತೆ ಮಾತನಾಡಿತ್ತು. ಹೌದಲ್ರಿ ಪಾಸ್ಟರ್, ನಾಳೆ ಇದಲ್ಲ, ಬೈಬಲ್ ವಾಕ್ಯ ಪ್ರಕಾರವಾಗಿ ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಂತ ಹೇಳ್ತಾರೆ. ಹೌದಾ? ಪ್ರಾರ್ಥನೆ ಮಾಡಂತ ಹೇಳಿರುವಾಗ ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹೊರತು ನಾವು ಎಚ್ಚರ ತಪ್ಪುತ್ತಾ ಇರೋದ್ರಿಂದ ನಮಗಿನ್ನೂ ಕೇಡು ಸಂಭವಿಸ್ತಾ ಇದೆ. ಆದ್ರೆ ಯಾವತ್ತಿಂದ ನಾವು ವಾಚ್ ಅಂಡ್ ಪ್ರೇ ಎಂಬ ಈ ಒಂದು ಪ್ರಾರ್ಥನಾ ತಂಡವನ್ನು ಎಲ್ಲಾ ಗ್ರಾಮ ಹಳ್ಳಿಗಳಿಂದ ಕೆಲವು ಗ್ರಾಮಸ್ಥರು, ಕೆಲವು ಹಳ್ಳಿಯಿಂದ ಬರತಕ್ಕಂಥ ನಮ್ಮ ಕ್ರೈಸ್ತ ಸಹೋದರರು ಮತ್ತು ಸಭಾಪಾಲಕರು ಪ್ರಾರ್ಥನೆ ಮಾಡಲು ನಮ್ಮ ಜೊತೆಲಿ ಏಕೀಭವಿಸಿದ್ರು. ಭೂಮಿಯ ಮೇಲೆ ಇಬ್ಬರು ಸಮ್ಮತಪಟ್ಟು ಒಪ್ಪಿಕೊಂಡು ಏನು ವಿಷಯದಲ್ಲಾದ್ರೂ ಪ್ರಾರ್ಥನೆ ಮಾಡಿದರೆ ಪರಲೋಕದಲ್ಲಿರುವಂತ ನಮ್ಮ ತಂದೆ ಅದನ್ನು ಅನುಗ್ರಹಿಸುತ್ತಾನೆ. ದೇವ್ರ ಮಕ್ಕಳೇ, ಇಬ್ಬರು ಸಮ್ಮತಪಟ್ಟರೆ ಸಾಕು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಇಲ್ಲೇ ನಾವು 20ಕ್ಕಿಂತ ಹೆಚ್ಚಿನ ಸೇವಕರು, ಅದರೊಳಗೆ ವಿಶ್ವಾಸಿಗಳು ಮತ್ತು ಪ್ರಾರ್ಥನಾ ಆಸಕ್ತ ಚಿತ್ತವುಳ್ಳವರು ಅದರೊಳಗೆ ಸೇರಿದು 20 ಜನರ ಪ್ರಾರ್ಥನೆ ಒಂದು ವಾರದಿಂದ ನಡೀತಾ ಇದೆ. ಯಾದಕ್ಕೆ? ಈ ಒಂದು ಸಭೆಯನ್ನು ದೇವರೇ ಕಾಪಾಡದೇವ್ರೆ, ಅವರಿಗೆ ಕ್ಷೇಮವನ್ನು ಕೊಡದೇವ್ರೆ, ಅವರಿಗೆ ಬಲವನ್ನು ಕೊಡದೇವ್ರೆ ಮತ್ತು ಅವರ ಸೇವೆ ಫಲಿತಾಂಶವಾಗಿರಲಿ ದೇವರೇ ಎಂಬುದಾಗಿ ಅವರ ಸಭೆಯ ಕ್ಷೇಮಾಭಿವೃದ್ಧಿಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವ್ರ ಮಕ್ಕಳೇ, ನಾನು ಹೇಳೋದು ಯಾಕಂದ್ರೆ ದಾಳಿ ಆಗಲಿಕ್ಕೆ ಮುಂಚೆನೆ ದೇವರು ರಕ್ಷಿಸಬೇಕಾದ್ರೆ ನಾವು ಮಾಡುವ ಪ್ರಾರ್ಥನೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು. ಹಾಗಾದ್ರೆ ಏನಂತ ನೀವು ಕೇಳಬಹುದು, ಎಚ್ಚರ ಅಂದ್ರೆ ಏನು? ನಾವು ದೇವರ ವಾಕ್ಯದ ಅಧೀನದಲ್ಲಿ ಇದೆಯೋ ಇಲ್ಲೋ ಅನ್ನುವ ಎಚ್ಚರಿಕೆ ನಮಗಿರಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಎಚ್ಚರ ತಪ್ಪಿ ಪಾಪ ಜೀವನ ಮಾಡ್ತಾ, ಮೋಸ ಜೀವನ ಮಾಡ್ತಾ, ಸುಳ್ಳು ಜೀವನ ಮಾಡ್ತಾ, ಬೇಕಾಬಿಟ್ಟಿಯಾಗಿ ನಡ್ಕೊಳ್ತಾ ಬಂದು ಎಸಯೋ ಕರ್ತರೇ ಅಂತ ಹೇಳಿದಿಲ್ಲ. ನೀನು ಮೊದಲೇ ಎಚ್ಚರ ತಪ್ಪಿದೆಯಪ್ಪ, ಎಚ್ಚರ ತಪ್ಪಿದಿಲ್ಲ, ಎಚ್ಚರವುಳ್ಳವನಾಗಿ ಅಂದ್ರೆ ಎಚ್ಚೆತ್ತುಕೋ, ಮನಸ್ಸಿರ್ಕೋ, ದೇವರ ಸಮ್ಮುಖದಲ್ಲಿ ಬಂದು ತಲೆಬಾಗಿಸು, ತಗ್ಗಿಸಿಕೋ, ಕೆಟ್ಟ ನಡತನ್ನು ಬಿಟ್ಟು ತಿರುಗಿಕೋ, ನನ್ನ ಮುಖ ದರ್ಶನ ಹುಡುಕು, ಆಗ ನಾನು ಪರಲೋಕದಿಂದ ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮ್ಮ ದೇಶದಲ್ಲಿ ನಾನು ಆರೋಗ್ಯ ದಯಪಾಲಿಸ್ತೇನೆ. ಈ ಎಚ್ಚರಿಕೆ ನಮಗೆ ಬೇಕಾಗಿದೆ. ದೇವರ ಮಕ್ಕಳೇ, ನಾನು ಯಾಕೆ ಈ ಸಂದೇಶವನ್ನು ಸಾರ್ತಾ ಇದ್ದರೆ, ಈ ವಾಕ್ಯದ ಪ್ರಕಾರವಾಗಿ ನೀವು ಶೋಧನೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ಎಂಬ ವಾಕ್ಯ ಅಕ್ಷರ ಪ್ರಕಾರವಾಗಿ ನಾವು ಅನುಭವಿಸಿದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಿರಲ್ವಿಯಾ? ನಾವು ಅನುಭವಿಸಿದ್ದೇವೆ. ಅದಕ್ಕೆ ಈ ವಾಕ್ಯವನ್ನು ಸಾರಿ ಹೇಳ್ತಾರೆ. ನನ್ನ ಪ್ರಿಯ ಸಹೋದರೇ, ಸೇವಕರೇ, ಇನ್ನು ಮುಂದೆ ಪ್ರಾರ್ಥನೆ ಅಷ್ಟೇ ಅಲ್ಲ, ಮನಕಾಲನ ಪ್ರಾರ್ಥನೆ ಅಷ್ಟೇ ಅಲ್ಲ, ಉಪವಾಸ ಪ್ರಾರ್ಥನೆ 1 ವರ್ಷ, 1 ದಿನ, 3 ದಿನ ಅಥವಾ 7 ದಿನ, 10 ದಿನ, 21 ದಿನ, 40 ದಿನ ಉಪವಾಸ ಪ್ರಾರ್ಥನೆ ಮಾಡುವುದಷ್ಟೇ ಅಲ್ಲದೆ ಎಚ್ಚರವುಳ್ಳವರಾಗಿ, ಜಾಗರೂಕರಾಗಿ, ದೇವರ ಭಯಭಕ್ತಿಯಲ್ಲಿ ಇದೆಯೋ ಇಲ್ಲ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಪ್ರಾರ್ಥನೆಗೆ ನಾವು ಬಂದು ಮನಕಾಲೂರಿ ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆ ಕೇಳುತ್ತಾನೆ. ಅದಕ್ಕಾಗಿ 2ನೇ ಪೂರ್ವಕಾಲ 7ನೇ ವಚನದಲ್ಲಿ, 7ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ಸ್ಪಷ್ಟವಾಗಿ ಬರಲ್ಪಟ್ಟಿದೆ. ದಾವೀದನು ಸೊಲೊಮೋನನು ದೇವಾಲಯ ಸಮರ್ಪಣೆ ಮಾಡ್ತಿರುವಾಗ ಆ ದೇವರ ದೈವೋಕ್ತಿ ಆತನಿಗೆ ಉಂಟಾಗ್ತದೆ. ಆಗ ದೇವರು ಮಾತಾಡ್ತಾರೆ, ಇಗೋ ನನ್ನವರೆಂದು ಕರೆಯಲ್ಪಟ್ಟಿರುವ ನನ್ನ ಜನರು, ಎಚ್ಚರಿಕೆ ನೋಡ್ರಿ ಇರ್ಬೇಕಾದ್ರೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಮುಂಚೆ ಎಷ್ಟು ಪಾಯಿಂಟ್ಸ್ ಇದೆ ನೋಡ್ರಿ. ಎಚ್ಚರಿಕೆ. ನನ್ನವರೆಂದು ಕರೆಯಲ್ಪಡುವ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನ ಮುಖದರ್ಶನ, ನನ್ನ ಸನ್ನಿಧಿಯನ್ನು ಹುಡುಕಿ ನನ್ನನ್ನು ಪ್ರಾರ್ಥಿಸುವುದಾದ್ರೆ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪಾಪಗಳನ್ನು ಕ್ಷಮಿಸಿ, ಅಲ್ಪಸಂಖ್ಯಾತರ ಪಾಪಗಳನ್ನು ಕ್ಷಮಿಸಿ ನಾನು ಅವರ ದೇಶದಲ್ಲಿ, ಅಲ್ಪಸಂಖ್ಯಾತರ ನಿಮಿತ್ತ ಅವರ ದೇಶದಲ್ಲಿ ನಾನು ಆರೋಗ್ಯವನ್ನು ದಯಪಾಲಿಸ್ತೀನಿ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಆ ಆರೋಗ್ಯ ಆತ್ಮಿಕ ಆರೋಗ್ಯ, ಅದು ಆರ್ಥಿಕ ಆರೋಗ್ಯ, ಅದು ಭೌತಿಕ ಆರೋಗ್ಯ. ಒಂದು ರಾಜಕೀಯ ಕ್ಷೇತ್ರದಲ್ಲಿರತಕ್ಕಂಥ ಎಲ್ಲ ಕಳಪೆಯಿಂದ ಆರೋಗ್ಯ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿರತಕ್ಕಂಥ ಎಲ್ಲ ನಷ್ಟದಿಂದ ಆರೋಗ್ಯ ಮತ್ತು ಆತ್ಮಿಕ ಮನಃಶಾಂತಿ, ಸಮಾಧಾನ, ಶಾಂತಿ, ರಾಜ್ಯದ ನ್ಯಾಯ ವ್ಯವಸ್ಥೆಯಲ್ಲಿ ಸಂಪೂರ್ಣ ಆರೋಗ್ಯ ಉಂಟಾಗುವಂತೆ ನಾವು ನಮ್ಮನ್ನು ತಗ್ಗಿಸಿಕೊಳ್ಬೇಕು. ಎಚ್ಚರಿಕೆ. ನಾವು ತಗ್ಗಿಸಿಕೊಳ್ಳದೆ, ಕ್ರೈಸ್ತರಾದ ನಾವು, ಅಲ್ಪಸಂಖ್ಯಾತರಾದ ನಾವು ನಮ್ಮನ್ನು ತಗ್ಗಿಸಿಕೊಳ್ಳದೆ ನಾವು
ಇತರರು ಮಾಡಿದಂತೆ ನಾವು ಕೂಡ ಗರ್ವ ಅಹಂಕಾರದಲ್ಲಿ ಮೆರೆತ ನಮಗೆ ಎಲ್ಲಾ ರೀತಿಯಾದಂತ ಬೆಂಬಲ ಇದೆ, ದುಡ್ಡಿದೆ, ಅಹಂಕಾರ ಇದೆ ಅಂತೇಳಿ ನಾವು ಮುಂದೆ ಹೋಗೋದಕ್ಕಿಂತಲೂ ನಮ್ಮನ್ನು ನಾವು ತಗ್ಗಿಸಿಕೊಂಡು, ದೇವಾ ನಮ್ಮನ್ನು ಎಚ್ಚರಿಸು ಕರ್ತನೆ, ನಾವು ಎಚ್ಚರ ತಪ್ಪುತ್ತಾ ಇದ್ದೇವೆ, ಎಲ್ಲೋ ನಮಗೆ ತಿಳಿಸು ರಾಜ ಎಂಬುದಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು, ಅಂದ್ರೆ ರಾಜ ನಮ್ಮಲ್ಲಿ ಏನಾದ್ರೆ ತಪ್ಪುಗಳಿದ್ರೆ ತೋರಿಸ್ಕೊಡ್ದೇವ್ರೆ, ನಾವು ಯಾರಿಗಾದ್ರೂ ವಿರೋಧವಾದ ಪಾಪಗಳು ಮಾಡ್ತಿದ್ರೆ ತೋರಿಸ್ಕೊಡ್ದೇವ್ರೆ, ನಮ್ಮನ್ನು ಕ್ಷಮಿಸು ಕರ್ತನೆ. ಯಾಕಂದ್ರೆ ನಾವು ಯಾಕೆ ತೆಗೆಸ್ಕೊಳ್ತಾ ಇದ್ರೆ ನಮ್ಮ ದೇಶದಲ್ಲಿ ಆರೋಗ್ಯ ಬರಬೇಕು ರಾಜ. ನಾವು ಯಾಕೆ ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡಿದ್ದೇವೆ ಅಂದ್ರೆ ಕರ್ತನೆ ನಮ್ಮ ದೇಶದಲ್ಲಿ ಆರೋಗ್ಯ ಬರಬೇಕು ರಾಜ. ನಾವು ಯಾಕೆ ರಾಜ ನಿನ್ನ ಮುಖದರ್ಶನ ಹುಡುಕ್ತಾ ಇದೆ ಅಂದ್ರೆ ನಮ್ಮ ದೇಶದಲ್ಲಿ ಆರೋಗ್ಯ ಬರ್ಬೇಕು ಕರ್ತನೆ. ಪ್ರೈಸ್ ಲಾರ್ಡ್. ಜಸ್ಟ್ ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನಪುರ್ಕೊಂಡು ಹೇಳ್ತಿರಲ್ವಯ್ಯ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆ ವಾಕ್ಯದ ಪ್ರಕಾರವಾಗಿ ನಾವೆಲ್ಲರೂ ಈ ಒಂದು ತಂಡದಲ್ಲಿರ್ತಕ್ಕಂಥ ಸುಮಾರುಕ್ಕಿಂತ ಹೆಚ್ಚಿನ ಜನರು ಪ್ರಾರ್ಥನೆ ಮಾಡುವಾಗ ಈ ವಾಕ್ಯದ ಅಂಶಗಳನ್ನು ಮುಂದಿಟ್ಟುಕೊಂಡು ಈ ವಾಕ್ಯದ ಮೇಲೆ ಪ್ರಾರ್ಥನೆ ಮಾಡುವಾಗ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ ಎಚ್ಚರಿಕೆ ನಮಗಿರಬೇಕು. ನಮ್ಮ ಕೆಟ್ಟ ನಡತೆ ಬಿಟ್ಟು ಬಂದಿರುವ ಎಚ್ಚರಿಕೆ ನಮಗಿರಬೇಕು. ನಾವು ಆತನ ಮುಖದರ್ಶನ ಹುಡುಕುವ ದಾಹ ಹಸುವೆ ನಮಗಿರಬೇಕು. ಆತನನ್ನು ಪ್ರಾರ್ಥಿಸಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ಆರೋಗ್ಯ ಬರಬೇಕು. ದೇವರ ಮಕ್ಕಳೇ, ನನ್ನ ಪ್ರಿಯ ಸಹೋದರಿ ಸಹೋದರೇ, ಅಲ್ಪಸಂಖ್ಯಾತರು ನಮಗೆ ಯಾವುದೇ ರೀತಿಯಾದಂತ ಬಲ ಇಲ್ಲ, ಬೆಂಬಲ ಇಲ್ಲ ಎಂಬುದಾಗಲ್ಲ. ಪರಲೋಕದ ಗವರ್ಮೆಂಟ್ ಇಂದ ನಮಗೆಲ್ಲ ಬೆಂಬಲ ಬಲ ಇದೆ. ಆದ್ರೆ ಆ ಪರಲೋಕದ ರಾಜ್ಯದ ನೀತಿಯನ್ನು ನಾವು ಆ ನೀತಿಗೆ ಅಧೀನರಾಗಬೇಕು. ಅದಕ್ಕೆ ಯೇಸು ಹೇಳಿದ್ದಾರೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಹೆಂಗ್ ಬದುಕಬೇಕು, ಹೆಂಗ್ ಜೀವಿಸಬೇಕು ಅಂತೇಳಿ ನೀವು ಯಾಕೆ ಚಿಂತೆ ಮಾಡ್ತೀರಿ? ಮೊದಲು ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕ್ರಿ, ಆಗ ಇವೆಲ್ಲವೂ ಸೇರಿಸಿಕೊಡಲಾಗ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಇವತ್ತು ನಾನು ಯಾಕೆ ಇಷ್ಟು ಆನಂದದಿಂದ ಈ ಸಂದೇಶವನ್ನು ಸಾರ್ತಾ ಇದ್ರೆ, ದೇವರ ವಾಕ್ಯ ಅಕ್ಷರ ಪ್ರಕಾರವಾಗಿ ನಿಜವಾಗಿದೆ. ಯೇಸುವಿನ ಈ ಸತ್ಯವೇದದ ವಾಕ್ಯ ಅಕ್ಷರ ಪ್ರಕಾರವಾಗಿ ನಿಜವಾಗಿದೆ. ಕ್ರೈಸ್ತರಾದ ಅಲ್ಪಸಂಖ್ಯಾತರಾದ ನಮಗೆ ಪೊಲೀಸರು ರಕ್ಷಣೆ ಕೊಡಲು ಸಫಲವಾಗಿದ್ದಕ್ಕೆ ಕಾರಣ ಏನಂದ್ರೆ, ಕ್ರೈಸ್ತ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ದೇವರ ಹತ್ರ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಸಭೆಗೂ ನಮ್ಮ ದೇಶದಲ್ಲಿಯೂ ಅಧಿಕಾರಿಗಳಲ್ಲಿ ಕೂಡ ಒಂದು ದೊಡ್ಡ ಸ್ವಸ್ಥತೆಯನ್ನು, ಆರೋಗ್ಯವನ್ನು, ಒಂದು ದೊಡ್ಡ ಪವಿತ್ರತ್ವವನ್ನು ಅನುಗ್ರಹಿಸಿದ್ದು ಅಕ್ಷರ ಪ್ರಕಾರವಾಗಿ ನಿಜವಾಗಿದೆ. ನನ್ನ ಪ್ರಿಯ ಸಹೋದರಿಸು, ಬಹಳ ಹೇಳಿದ್ರು, ಇಲ್ಲ ಇದೇಂಗಾಗ್ತದೆ, ನಾವು ಹೆಚ್ಚಾಗಿ ಆತ್ಮೀಯದಲ್ಲಿದ್ರೆ, ನಾವು ಹೆಚ್ಚಾಗಿ ಪ್ರಾರ್ಥನೆಲಿದ್ರೆ, ದೇವರ ವಾಕ್ಯದಲ್ಲಿ ನಾವು ಗಟ್ಟಿಯಾಗಿ ನಿಂತ್ಕೊಂಡ್ರೆ ನಮ್ಗೆ ಇನ್ನೂ ಶೋಧನೆ ಬರ್ತದಂತೂ ನಮ್ಮ ನಾಯಕರು ಹೇಳಿದ್ರು ಎಂಬುದಾಗಿ ಕೆಲವು ಜನ ತಿಳ್ಕೊಂಡಿರ್ಬೋದು. ಆದ್ರೆ ವಾಕ್ಯ ಹೇಳ್ತಾ ಇದ್ದೇನೆ ನಾನು, ನಾಯಕರಲ್ಲ, ಬೈಬಲ್ ಏನ್ ಹೇಳ್ತಾ ಇದೆ, ಯೇಸು ಏನ್ ಹೇಳ್ತಾ ಇದ್ದಾನೆ, ನೀವು ಶೋಧನೆಗೆ ಒಳಗಾಗದಂತೆ, ಹೌದಾ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. ಅಂದ್ರೆ ನೀವು ಶೋಧನೆಗೆ ಒಳಗಾಗಬಾರ್ದಂದ್ರೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಂತ ಹೇಳಿದ್ದು ನೀವು ಶೋಧನೆಯಲ್ಲಿ ಬೀಳ್ಬೇಕಂತ ಹೇಳಿದ್ರ? ಇಲ್ಲ. ಅದೇ ಯೇಸು ಕ್ರಿಸ್ತನ ಪ್ರಾರ್ಥನೆ ಕಲಿಸ್ಕೊಟ್ಟಿದ್ದಾರೆ. ಏನ್ ಕಲಿಸ್ಕೊಟ್ಟಿದ್ದಾರೆ? ಪ್ರಾರ್ಥನೆ ಕಲಿಸ್ಕೊಟ್ಟಿದ್ದಾರೆ. ಆ ಪ್ರಾರ್ಥನೆ ಪರಲೋಕದ ಪ್ರಾರ್ಥನೆ. ಆ ಪ್ರಾರ್ಥನೆ ನಾವು ಮತ್ತೊಂದು ಸಾರಿ ನಿಮ್ಮ ಹತ್ರ ಉಲ್ಲೇಖಿಸುತ್ತೇವೆ, ದಯಮಾಡಿ ಕೇಳಿಸ್ಕೊತೀವಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧ ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನ ಆಹಾರ ನಮಗೆ ಈ ದಿನ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಾಗೆ ನಮ್ಮ ಪಾಪಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಏಕೆಂದ್ರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ಈ ಪ್ರಾರ್ಥನೆಯಲ್ಲಿ ನಾವು ಪ್ರತಿ ಪ್ರಾರ್ಥನೆಗೆ ಬಂದಾಗ ಈ ಮಾತನ್ನು ರಿಸೈಟಿಂಗ್ ಮಾಡ್ತೇವೆ. ಈ ಪ್ರಾರ್ಥನೆಯನ್ನು ರಿಸೈಟಿಂಗ್ ಮಾಡ್ತಾ ಇದ್ದೇವೆ. ಆದ್ರೆ ಕೆಲವು ಚರ್ಚ್ಗಳಲ್ಲಿ ಈ ಪ್ರಾರ್ಥನೆ ಮಾಡೋದನ್ನು ಬಿಟ್ಟುಬಿಟ್ಟಿದ್ದಾರೆ. ಅವ್ರಿಗೂ ನನ್ನ ಕಳಕಳಿಯ ವಿನಂತಿ, ಈ ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಬಿಡಬೇಡಿ. ಯಾಕಂದ್ರೆ ಈ ಪ್ರಾರ್ಥನೆಯಲ್ಲಿ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕೆಂಬ ನಮೂನೆ ಅಂದ್ರೆ ಪ್ಯಾಟರ್ನ್ ಅಂತ ಹೇಳ್ತೇವೆ, ಅದಕ್ಕೆ ರೀತಿಯನ್ನು, ಪ್ರೊಸೀಜರ್ ಎಂಬುದಾಗಿ ಹೇಳ್ತೇವೆ. ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವ ಒಂದು ವಿಧಾನವನ್ನು ಕಲಿಸ್ಕೊಟ್ಟಿದ್ದಾನೆ. ದಟ್ ಇಸ್ ಕಾಲ್ಡ್ ಪ್ರೊಸೀಜರ್ ಇನ್ ಇಂಗ್ಲಿಷ್, ಲೀಗಲ್ ಪಾಯಿಂಟ್ ಅಲ್ಲಿ. ಆ ವಿಧಾನ ಏನಂದ್ರೆ, ಈ ಪ್ರಾರ್ಥನೆಯಲ್ಲಿ ಅಂಶಗಳನ್ನು ಕಲಿಸ್ಕೊಟ್ಟಿದ್ರಲ್ಲಿ ಮೊದಲಾದ ಒಂದು ವಿಧಾನ ಇದೆ.
ಬಹಳ ಜಾಗ್ರತೆ. ಈ ಪ್ರಾರ್ಥನೆ ಕೂತ್ಕೊಳ್ಳಿಕ್ಕೆ ಮುಂಚೆ ನಾವೇನು ಮಾಡಬೇಕೆಂಬುದಾಗಿ ಈ ಪ್ರಾರ್ಥನೆಯಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ನಾವು ಎಚ್ಚರ ತಪ್ಪಿ ಪ್ರಾರ್ಥನೆ ಮಾಡ್ತಾ ಇದ್ರೆ ನಮಗೆ ಇನ್ನೂ ಕೇಡು ಹೆಚ್ಚಾಗ್ತದೆ ಹೊರತು, ಎಚ್ಚರಿಕೆ ಉಳ್ಳವರಾಗಿ ಜಾಗರೂಕರಾಗಿ ಪ್ರಾರ್ಥನೆ ಮಾಡಿದ್ರೆ ನೀವು ಶೋಧನೆಯಲ್ಲಿ ಬೀಳುವುದಿಲ್ಲ. ಅದಕ್ಕಾಗಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. ನನ್ನ ಪ್ರಿಯ ಸಹೋದರೇ, ಜಾಗ್ರತೆಯಿಂದ ಕೇಳಿಸ್ಕೊತ್ರಿ. ಇದರಲ್ಲಿ ಮೇನ್ ಪಾಯಿಂಟ್ ಏನಿದೆ, ಪರಲೋಕದ ಪ್ರಾರ್ಥನೆಯಲ್ಲಿ ಮೇನ್ ಅಂಶ ಏನಿದೆ, 3 ಸಾರಿ ಬರೆಯಲ್ಪಟ್ಟಿದೆ ಈ ಪಾಯಿಂಟ್ ಅನ್ನು. ಅಲ್ಲೇ ಪ್ರಾರ್ಥನೆ ಮಾಡುವಾಗ 13ನೇ ವಚನದಲ್ಲಿ ನಾವು ನೋಡ್ತಾ ಇದ್ವಿ. ಏನಂತ ಹೇಳ್ಕೊಂಡು, ನಾವು ಇತರರ ಪಾಪಗಳನ್ನು ಓದ್ತಿರ ಮಾತನ್ನು 13ನೇ ವಚನದಲ್ಲಿ, ಅದಕ್ಕಿಂತ ಮುಂಚೆ ಮೇಲಿನ ವಚನದಲ್ಲಿ, ನಮಗೆ ವಿರೋಧವಾಗಿ ಪಾಪ ಮಾಡಿದ್ದು, ನಮಗೆ ವಿರೋಧವಾಗಿ ದ್ವೇಷ, ನಮಗೆ ವಿರೋಧವಾಗಿ ಕೇಡು ಮಾಡಿದವರಿಗೆ ನಾವು ಕ್ಷಮಿಸಿದಂತೆ ನಮ್ಮ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರು. ಈ ಪ್ರಾರ್ಥನೆಯಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕನ್ನೋದ ಪ್ರೊಸೀಜರ್ ಬರ್ತಿದ್ದಾರೆ. ದಯಮಾಡಿ ಇದನ್ನು ನಾವು ಮಿಸ್ ಮಾಡ್ಕೊಂಡಿದ್ದೇವೆ ಎಲ್ಲ ಕ್ರೈಸ್ತವರು. ನನ್ನ ಕ್ರೈಸ್ತವರಲ್ಲಿ ನನ್ನ ಕಳಕಳಿಯ ವಿನಂತಿ ಏನಂದ್ರೆ, ಇದರಲ್ಲಿ ನಾವು ಅಪಾರ್ಥ ಮಾಡಿಕೊಂಡಿರುವ ಈ ಮಾತನ್ನು ಸರಿಯಾಗಿ ತಿಳಿದುಕೊಳ್ಳೋಣ. ಅದೇನಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಅದೇನಂದ್ರೆ, ನಮಗೆ ವಿರೋಧವಾಗಿ ಪಾಪ ಮಾಡಿದವರನ್ನು ನಾವು ಕ್ಷಮಿಸಿ ಬಂದ ಹಾಗೆ ನಮ್ಮ ಪಾಪಗಳನ್ನು ಕ್ಷಮಿಸು. ಅಂದ್ರೆ ಈ ಪ್ರಾರ್ಥನೆ ಮಾಡ್ಲಿಕ್ಕೆ ಮುಂಚೆ ಒಂದು ಪ್ರೊಸೀಜರ್ ಇಟ್ಟಿದ್ದಾನೆ ದೇವರು, ಎಚ್ಚರಿಕೆ. ಅದೇನಂದ್ರೆ, ನಿಮಗೆ ವಿರೋಧವಾಗಿ ಯಾರ್ಯಾರು ತಪ್ಪು ದೋಷ, ನಿಮಗೆ ವಿರೋಧವಾಗಿ ಯಾರ್ಯಾರು ಕೇಡು ಮಾಡಿರ್ತಾರೆ ಅವ್ರ ಮೇಲೆ ದ್ವೇಷವನ್ನು ಇಟ್ಟುಕೊಳ್ಳದೆ ಮೊದಲು ಅವರನ್ನು ಕ್ಷಮಿಸಿ ಆ ನಂತರ ಪ್ರಾರ್ಥನೆಗೆ ನಿಲ್ಲ ಅನ್ನತಕ್ಕಂಥ ಪ್ರೊಸೀಜರ್ ಇದ್ರೊಳಗೆ ಬರೆದಿದ್ದಾನೆ. ಆದ್ರೆ ನಾವೇನ್ ಮಾಡ್ತಾ ಇದ್ವಿ, ನಮ್ಮ ಸೊಸೆಯಂದ್ರು ಕ್ಷಮಿಸ್ತಾ ಇಲ್ಲ, ನಮ್ಮ ಅತ್ತೆಯನ್ನು ಕ್ಷಮಿಸ್ತಾ ಇಲ್ಲ, ನಾವು ಕೆಲವರು ನಮ್ಮ ವಿರೋಧಿಗಳನ್ನು ಕ್ಷಮಿಸ್ತಾ ಇಲ್ಲ. ಹೃದಯದಲ್ಲಿಷ್ಟು ಕಪಟ, ದ್ವೇಷ, ಅಸೂಯೆ, ಕಹಿ ತುಂಬಿಕೊಂಡು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಕ್ಕ, ನಾನು ರಾತ್ರಿ ಎಲ್ಲ ಬಹಳ ಪ್ರಾರ್ಥನೆ ಮಾಡ್ತೇನೆ, ಆದ್ರೆ ನಿನ್ನ ಹೊಟ್ಟೆ ಒಳಗೆ ಇಷ್ಟು ಪಿತ್ತ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ನೀನು ಪ್ರಾರ್ಥನೆ ಕೇಳ್ತಾನ? ನನ್ನ ಪ್ರಿಯ ಸಹೋದರೇ, ಅದಕ್ಕೆ ಕ್ಷಮಿಸಿ, ನಿಮ್ಮ ವಿರೋಧಿಗಳನ್ನು ಕ್ಷಮಿಸಿ. ನಿಮಗೆ ಒಂದು ಕೆನೆ ಹೊಡೆದ್ರೆ ಇನ್ನೊಂದು ಕೆನೆಯನ್ನು ತೋರಿಸ್ರಿ. ನಿಮ್ಮನ್ನು ಶಪಿಸುವವರನ್ನು ನಿಮ್ಮ ಬಾಯಿಂದ ಆಶೀರ್ವದಿಸ್ರಿ. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ನೀವು ಕೇಳಿದ್ರಿ, ವೈರಿಗಳನ್ನು ದ್ವೇಷಿಸಿರಿ ಮತ್ತು ನಿಮ್ಮ ನೆರೆಯವರನ್ನು ಪ್ರೀತಿಸಿರಿ ಎಂಬುದಾಗಿ. ಆದ್ರೆ ಯೇಸು ಏನು ಹೇಳ್ತಾ ಇದ್ದಾನೆ? ನಾನು ನಿಮಗೆ ಹೇಳುವುದೇನೆಂದ್ರೆ, ಯೇಸು ಹೇಳುವುದೇನೆಂದ್ರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ದ್ವೇಷಿಸುವವರಿಗಾಗಿ ಮೇಲು ಮಾಡ್ರಿ, ನಿಮ್ಮನ್ನು ಹಿಂಸಿಸಿ ನಿಮ್ಮ ಮೇಲೆ ಸುಳ್ಳಾರೋಪ ಹೊರಿಸುವವರಿಗಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಯೇಸು ನಮಗೆ ಕಲಿಸ್ಕೊಟ್ಟಿದ್ದಾನೆ. ಇದು ನಾವು ಮಾಡ್ತಾ ಇದ್ದೇವಾ? ಅದಕ್ಕಾಗಿ ನೀವು ಪ್ರಾರ್ಥನೆ, ನಾವು ಇತರರ ಪಾಪಗಳನ್ನು ಕ್ಷಮಿಸಿ ಬಂದಿದ್ದೇವೆ, ಅದಕ್ಕೆ ನಮ್ಮ ಪಾಪಗಳನ್ನು ಕ್ಷಮಿಸು ಅಂತ ಹೇಳಿದ ನಂತರ ಕೆಳಗಿದೆ, ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಅಂದ್ರೆ ನಾವು ಎಚ್ಚರ ತಪ್ಪಿರೋದ್ರಿಂದ ಪ್ರಾರ್ಥನೆಯಲ್ಲೇ ಯೇಸು ಹೇಳಿದ್ದಾರೆ, ಪ್ರಾರ್ಥನಾ ಪ್ಯಾಟರ್ನ್ ಅಲ್ಲಿ ಏನಂತ ಪ್ರಾರ್ಥನೆ ಮಾಡಂತ ಹೇಳ್ತಾ ಇದ್ದಾನೆ ಯೇಸು ಹೇಳಿದರೆ, ನಮ್ಮನ್ನು ಬಾಯಿಂದ ಹೇಳಬೇಕು, ನಾವು ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಕರ್ತನೆ. ಎಲ್ಲರೂ ಹೇಳ್ತೀರಲ್ಲ. ನನ್ನ ಪ್ರಿಯ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಬಹಳ ಖುಷಿ ಆಗ್ತದೆ ನನಗೆ, ಈ ದೇವರ ವಾಕ್ಯ ಎಷ್ಟು ಸತ್ಯವಾಗಿದೆ ಅಂತೇಳಿ. ನಾವು ಪ್ರಾರ್ಥನೆ ಮಾಡಿದ್ದೇವೆ, ಅದೊಂದು ನೆಪ. ಆದ್ರೆ ದೇವರ ವಾಕ್ಯ, ವಾಗ್ದಾನದ ಮೇಲೆ ನಂಬಿಕೆ ಇಟ್ಕೊಂಡು ಆ ವಾಗ್ದಾನಕ್ಕೆ ನಾವು ಶರಣರಾಗಿ, ಆ ವಾಗ್ದಾನಕ್ಕೆ ನಾವು ಅಧೀನರಾಗಿ ಮಾಡುವ ಪ್ರಾರ್ಥನೆ ದೇವರು ಖಂಡಿತವಾಗಿ ಕೇಳಬೇಕಾಗ್ತದೆ. ನಾವು ಎಲ್ಲಿ ಎಚ್ಚರ ತಪ್ಪುತ್ತಾ ಇದ್ದೇವೆ? ಅದಕ್ಕಾಗಿ ಇದೇ ಪರಲೋಕದ ಪ್ರಾರ್ಥನೆಯಲ್ಲಿ 12ರಲ್ಲಿ ಅಥವಾ 13ನಲ್ಲಿ ನಾವು ನೋಡ್ತೇವೆ. ಆದ ನಂತರ ನೀವು ಜನರ ಪಾಪ ಅಪರಾಧಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿ ಮತ, ನೀವು ಭೂಲೋಕದಲ್ಲಿ ಜನರ ಪಾಪಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿ ಮತ್ತು ನಿಮ್ಮ ತಂದೆ ನಿಮ್ಮ ಪಾಪ ಅಪರಾಧಗಳನ್ನು ಕ್ಷಮಿಸುವನು.
ಆದ್ರೆ ನೀವು ನಿಮ್ಮ ವಿರೋಧಿಗಳ ಜನರ ಪಾಪಗಳನ್ನು ಕ್ಷಮಿಸಿದ್ರೆ, ಜನರಂದ್ರೆ ಯಾರು? ಅದು ನಿಮ್ಮ ಸ್ವಂತ ತಾಯಿ, ತಂದೆ, ಅಣ್ಣ, ತಮ್ಮಂದ್ರು, ಸಹೋದರಿ, ಸಹೋದರು, ಅತ್ತೆ, ಮಾವ, ಸೊಸಿ, ಅಳಿಯಂದ್ರು ನಿಮ್ಗೆ ವಿರೋಧವಾಗಿ ತಪ್ಪು ಮಾಡಿರ್ಬೋದು. ಅದಕ್ಕಾಗಿ ನೀವು ಜನರ ಪಾಪವನ್ನು ಕ್ಷಮಿಸದೇ ಇದ್ರೆ ಪರಲೋಕದಲ್ಲಿರುವಂತೆ ನಿಮ್ಮ ತಂದೆಯು ನಿಮ್ಮ ಪಾಪಗಳನ್ನು ಕ್ಷಮಿಸುವುದಿಲ್ಲ. ಈ ವಿಷಯದಲ್ಲಿ ನಾವು ಎಚ್ಚರವಾಗಿ ಇರದೇ ಇರುವ ಕಾರಣದಿಂದಲೇ ನಾವು ಶೋಧನೆಗೆ ಒಳಗಾಗ್ತಾ ಇದ್ದೇವೆ. ಅದರ ನಿಮಿತ್ತ ಯೇಸು ಹೇಳಿದ ಮಾತು ಸರಿಯಾಗಿದೆ. ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತನು ಅದೇ ಲೂಕ ಸುವಾರ್ತೆ 21ನೇ ಅಧ್ಯಾಯ 36ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹೌದು, ಲೋಕದಲ್ಲಿ ಸಂಕಟ, ಶ್ರಮೆ, ದುಃಖ, ಬಾಧೆಗಳು, ಹಿಂಸೆ, ಮಾರಕ ಸೋಂಕು, ಉಪದ್ರವಗಳು, ನನ್ನ ಯೇಸು ಹೇಳ್ತಾರೆ, ನನ್ನ ಹೆಸರು ನಿಮಿತ್ತ ನಿಮ್ಮನ್ನು ದ್ವೇಷಿಸುವವರು, ನಿಮ್ಮನ್ನು ಹಗೆ ಮಾಡುವವರು ಸಹಜ. ಆದರೆ ನಿಮ್ಮ ತಲೆ ಕೂದಲ ಒಂದು ಕೂಡ ಅವರು ಕದಲಿಸ್ಲಿಕ್ಕಾಗಲ್ಲ, ಉದುರಿಸ್ಲಿಕ್ಕಾಗಲ್ಲ. ಬೆಂಕಿಯಲ್ಲಿ ಕೂಡ ನಿಮ್ಮನ್ನು ಹಾಕಿದ್ರು. ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋನಾಗಿದ್ರೆ ನಿನ್ನ ತಲೆ ಕೂದಲ ಒಂದು ಉದುರುವುದಿಲ್ಲ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರಿ, 21ನೇ ಅಧ್ಯಾಯ 36ನೇ ವಚನ ಓದ್ತಿರಿ ನನಗಾಗಿ. ಇವೆಲ್ಲವುಗಳಿಂದ್ರೆ ಈ ಬರ್ತಕ್ಕಂಥ ಉಪದ್ರವ, ಅದು ಮಾರಕ ಸೋಂಕಾಗಿರ್ಬೋದು, ಅದು ಕ್ರೈಸ್ತ ವಿರೋಧಿಗಳ ದಾಳಿ ಆಗಿರ್ಬೋದು, ಅಥವಾ ದುಷ್ಟ ಸಂಕಲ್ಪಗಳು ನಮ್ಮ ಮೇಲೆ ನೆರವೇರಿಸಲು ಬರ್ತಕ್ಕಂಥ ಕೆಲವು ದುಷ್ಟರ ಕೊಲಸಂಚುಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿಯೂ, ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿಯೂ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಯೋಗ್ಯರಾಗಿ ಇರುವಂತೆ ಇವೆಲ್ಲವುಗಳನ್ನು ತಪ್ಪಿಸಿಕೊಳ್ಳಲು ಮತ್ತು ಯೇಸು ಕ್ರಿಸ್ತನ ಮುಂದೆ ಯಥಾರ್ಥವಂತರಾಗಿ ನಿಂತುಕೊಳ್ಳೋದಕ್ಕೆ ಯೋಗ್ಯರಾಗಿ ಇರಿಸಲ್ಪಡುವುದು ಎಲ್ಲಾ ಕಾಲದಲ್ಲಿ, ಯಾವಾಗಲೂ ಸಾರಲ್ಲ, ಯಾವಾಗಲೂ ದೇವರಲ್ಲಿ ವಿಜ್ಞಾಪನೆ ಪ್ರಾರ್ಥನೆಗಳನ್ನು ಮಾಡಬೇಕೆಂದು ಹೇಳುತ್ತೇನೆ ಎಂಬುದಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ನನಗೆ ಬಹಳ ಖುಷಿ ಆಗ್ತಾ ಇದೆ. ಉಪದ್ರವ ಬರ್ಲಿಕ್ಕೆ ಮುಂಚೆನೆ ದೇವರು ಆ ಕುಟುಂಬವನ್ನು, ಹಾಗೆ ಆ ಸಭೆಯಲ್ಲಿರುವ ಜನರನ್ನು, ಹಾಗೆ ಆ ಸಭೆ ಮೇಲೆ ಯಾವುದೇ ಪೀಠೋಪಕರಣಗಳ ಮೇಲಾಗಲಿ ಅದರ ಮೇಲೆ ಇರ್ತಕ್ಕಂಥ ವಸ್ತುಗಳ ಮೇಲಾಗಲಿ ಯಾವುದೇ ದಾಳಿ ಆಗದಂತೆ ಕಾಪಾಡಿದ್ದೇನೆ. ಯಾಕಂದ್ರೆ ಯೇಸುವಿನ ವಾಕ್ಯ ಅಕ್ಷರ ಪ್ರಕಾರವಾಗಿ ನಡೆದಿದೆ. ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ. ಅದಕ್ಕೆ ಯೇಸು ಹೇಳಿದರೆ, ಪ್ರಾರ್ಥನೆ ಮಾಡುವಾಗ ಏನ್ ಹೇಳಿದರೆ, ನಾವು ಇತರ ಪಾಪಗಳನ್ನು ಕ್ಷಮಿಸಿದಂತೆ ನಮ್ಮ ಪಾಪಗಳನ್ನು ಕ್ಷಮಿಸು. ಮತ್ತೆ ಸುವಾರ್ತೆ 6ನಲ್ಲಿ 9ರಿಂದ ನೋಡ್ತೇವೆ. ನಮ್ಮನ್ನು ಶೋಧನೆಗೆ ಸೇರಿಸಿದೆ, ಬಾಯಿಂದ ಹೇಳ್ಬೇಕು, ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನ ಶೋಧನೆಗೆ ಬಿದ್ದು ಹೋದ್ರೆ ಕೇಡು ಹೊಡಿತದೆ ನಮ್ಮನ್ನು. ಅದಕ್ಕಾಗಿ ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕೆಂದ್ರೆ ರಾಜ್ಯವು ಅಂದ್ರೆ ಪ್ರಭುತ್ವವು ಅಂದ್ರೆ ಸರ್ಕಾರ ಈ ಭೂಲೋಕದಲ್ಲಿ ಯಾರ್ದೋ ಇರ್ಬೋದು, ಆದ್ರೆ ಈ ವಿಶ್ವದಲ್ಲಿ ಪ್ರಭುತ್ವ ನಿನ್ನದಿದೆ ಕರ್ತ. ಯಾಕಂದ್ರೆ ರಾಜ್ಯವು, ಪ್ರಭುತ್ವವು, ಬಲವು, ಪರಾಕ್ರಮ, ಮಹಿಮೆಯು ಸದಾಕಾಲ ನಿನ್ನದಾಗಿದೆ ರಾಜ. ಇದನ್ನು ನಂಬಿದ ನಾವೆಲ್ಲರೂ ಆತನಲ್ಲಿ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಬಿಡದೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋಣ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಯಾರ್ಯಾರು ಇವತ್ತು ನನ್ನ ಜೊತೆಲಿ ಏಕೆ ಬಯಸ್ತಿರೋ, ನಿಮ್ಮ ಸಭೆಗಳ ಮೇಲೆ ದಾಳಿ ಆಗಬಾರದ ಮದೆ, ನಿಮ್ಮ ಚರ್ಚೆ ನಡೀತಿರುವ ಪ್ರಾರ್ಥನೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದಂದ್ರೆ ನೀವು ಎಲ್ಲರೂ ಅಲ್ಲಿ ಇಲ್ಲಿ ಹೋಗಿ ಅವ್ರ ಇವ್ರ ಹತ್ರ ಹೋಗಿ ಏನು ಉಪಾಯ ಬೇಕು, ಏನ್ ಮಾಡಬೇಕು ಅಂತೇಳಿ ಸಲಹೆ ತೆಗೆದುಕೊಳ್ಳೋಕೆ ಮುಂಚೆ ಯೇಸು ಹೇಳಿದ ಮಾತು, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವ ಅಭ್ಯಾಸವನ್ನು, ಪ್ರಾರ್ಥನೆ ಮಾಡತಕ್ಕಂಥ ರೂಢಿಯಾಗಿ ಪ್ರಾರ್ಥನೆ ಮಾಡತಕ್ಕಂಥ ಅಭ್ಯಾಸವನ್ನು, ಆ ವಾಕ್ಯಕ್ಕೆ ನಾವು ಅಧೀನರಾಗಿದ್ದು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಯೇಸು ಯೋಹಾನ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿನ್ನಲ್ಲಿಯೂ, ಅಂದ್ರೆ ಅರ್ಥ ನನ್ನ ವಾಕ್ಯಗಳು ನಿನ್ನಲ್ಲಿ ನೆಲೆಗೊಂಡಿದ್ರೆ ಅಂದ್ರೆ ನನ್ನ ವಾಕ್ಯಗಳಿಗೆ ಅಧೀನನಾಗಿ ನಡೆಯುವುದಾದ್ರೆ
ಯೇಸು ಹೇಳ್ತಾರೆ, ನೀನು ನನ್ನಲ್ಲಿಯೂ ನನ್ನ ವಾಕ್ಯಗಳಿಗೆ ನೀನು ಅಧೀನನಾಗಿ ನಡೆಯುವುದಾದ್ರೆ ನೀನು ಏನು ಬೇಕಾದ್ರೂ ಬೇಡಿಕೋ, ಅದು ನಿನಗೆ ದೊರಕತ್ತೆ. ಅಂದ್ರೆ ಅರ್ಥ ಏನು? ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾರೆ. ಹಲೋ, ಪ್ರಾರ್ಥನೆ ಇರಲ್ಲ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಮಾಡುವ ಪ್ರಾರ್ಥನೆ ಶಕ್ತಿ. ಅಂದ್ರೆ ವಾಕ್ಯಕ್ಕೆ ಶಕ್ತಿ ಇದೆ. ಆ ವಾಕ್ಯಕ್ಕೆ ಅಧೀನರಾಗಿದ್ರೆ ನಮ್ಮ ಪ್ರಾರ್ಥನೆಗೆ ಶಕ್ತಿ ಬರ್ತದೆ. ನಮ್ಮ ಪ್ರಾರ್ಥನೆಗೆ ಶಕ್ತಿ ಬಂದ್ರೆ ನಮ್ಮ ಪ್ರಾರ್ಥನೆ ಲಾಲಿಸಲ್ಪಡ್ತದೆ. ಮತ್ತು ಯಾವ ದುಷ್ಟರು ಅಥವಾ ಯಾವ ಕದೀಮರು, ಯಾವ ದುಷ್ಟಶಕ್ತಿಗಳು ನಿಮ್ಮನ್ನು ದಾಳಿ ಮಾಡದೆ, ನಿಮ್ಮನ್ನು ಹಲ್ಲೆ ಮಾಡದೆ ನಿಮ್ಮನ್ನು ಕಾಪಾಡ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅಕ್ಷರ ಪ್ರಕಾರವೇ ಈ ಮಾತು ನೆರವೇರಿದೆ. ಅದಕ್ಕಾಗಿ ನೀವೆಲ್ಲರೂ ಇನ್ನು ಮುಂದೆ ಎಚ್ಚರವುಳ್ಳವರಾಗಿ ಪ್ರಾರ್ಥನೆ ಮಾಡುವಂತರಾಗಿರ್ಬೇಕೆಂಬುದಾಗಿ ನನ್ನ ಕಳಕಳೆಯ ವಿನಂತಿ. ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತನು ನೀಡಿರ್ತಕ್ಕಂಥ ಆಜ್ಞೆ ಅದು. ನೀವು ಶೋಧನೆಗೆ ಒಳಗಾಗದಂತೆ ಒಂದು ಗಳಿಗೆ ಆದರೂ ಪ್ರಾರ್ಥನೆ ಮಾಡಲು ಆಗುವುದಿಲ್ಲವಾ? ಪ್ರಶ್ನೆ. ಉತ್ತರ, ನೀವು ಮಾಡುವ ಪ್ರಾರ್ಥನೆ ಶೋಧನೆ ಬರದಂತೆ ಕಾಪಾಡುವುದು. ಆತನ ಮಾಡಿರುವ ವಾಗ್ದಾನವನ್ನು ಆತನ ಕಾಪಾಡತಕ್ಕಂಥ ಆತನ ಕೆಲಸ ಮಾಡ್ತಾನೆ. ಕಣ್ಣು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿ ಇವತ್ತು ನಮ್ಮ ತಂದೆ ಆದ ದೇವರೇ, ಮಹೋನ್ನತನಾದ ದೇವರೇ, ಹಲ್ಲೆಲೂಯ, ಮಹೋನ್ನತನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಎಂತ ಬುದ್ಧಿವಂತರು, ಜ್ಞಾನವಂತರು ಕರ್ತನೆ, ನಮ್ಮ ಸಭೆಯಲ್ಲಿ ನೀವು ಕೊಟ್ಟಿದ್ದೀವಿ ಅಷ್ಟದು ಕರ್ತನೆ. ಎಷ್ಟು ಚುರುಕಾಗಿ ಕರ್ತನೆ, ಕೃಪಾ ಸಂಪೂರ್ಣ ದೇವರೇ, ಪಾರಿವಾಳದಾಗಿ ನಿಷ್ಕಪ್ಟಿಗಳು, ಸರ್ಪದಾಗೆ ಜಾಣರಾಗಿರ್ತಕ್ಕಂಥ ನಿನ್ನ ಮಕ್ಕಳಿಗೆ ಜಾಣತನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಇವತ್ತು ನಿನ್ನ ವಾಕ್ಯ ಪ್ರಕಾರವಾಗಿ ರಾಜ, ಕ್ರೈಸ್ತರಾದ ನಮ್ಮ ಮೇಲೆ ಕೇಡು ಬರದಂತೆ, ಶೋಧನೆಗೆ ಒಳಗಾಗದಂತೆ ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವುದರಿಂದ, ನಾವೆಲ್ಲರೂ ಏಕೀಭವಿಸಿ ಸಮ್ಮತಪಟ್ಟು ಪ್ರಾರ್ಥನೆ ಮಾಡುವುದರಿಂದ ಕೇಡಿನಿಂದ ನಮ್ಮನ್ನು ತಪ್ಪಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಶೋಧನೆಯಲ್ಲಿ ಬೀಳದಂತೆ ನಮ್ಮನ್ನು ಕಾಪಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಈ ಲೋಕದ ಪ್ರಭುತ್ವವು ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಲು ಸಫಲವಾಗಿದೆ ಕರ್ತನೆ. ಆದರೆ ಪರಲೋಕದ ಪ್ರಭುತ್ವ, ಆ ಪರಲೋಕದ ರಾಜ್ಯವು ಕ್ರೈಸ್ತರಾದ ನಮಗೆ ರಕ್ಷಣೆ ಕೊಡುವುದರಲ್ಲಿ ಸಫಲವಾಗಿದೆ. ಆ ದಾಳಿ ಆಗೋದಕ್ಕೆ ಮುಂಚೆ 1 ವಾರದ ಹಿಂದೆ ನಮಗೆ ಪ್ರೇರಣೆಯನ್ನು ಕೊಟ್ಟಿದೆ ರಾಜ. ನಿಜವಾಗಲೂ ನಾವು ನಿನಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಆ ಸಭೆ ವಿಷಯದಲ್ಲಿ ನಿನಗೆ ಎಷ್ಟು ಪ್ರೀತಿ ಇದೆ, ನಿನಗೆ ಎಷ್ಟು ಚಿಂತನೆ ಇದೆ ಎಂಬ ಕಾರ್ಯವನ್ನು ನಮ್ಮ ಹೃದಯದ ಮೇಲೆ ಆ ಭಾರವನ್ನು ಹಾಕಿ, ನಿನ್ನ ಪ್ರೀತಿ, ನಿನ್ನ ಕನಿಕರ, ನಿನ್ನ ದಯೆ, ನಿನ್ನ ದೃಷ್ಟಿ ಆ ನೀತಿವಂತರ ಮೇಲಿಂದ ಹಿಂತೆಗೆಯಲ್ಪಡಲಿಲ್ಲ ಎಂಬುದಾಗಿ ಸಾಬೀತು ಮಾಡಿದ ರಾಜ. ಕರುಣಾಮಯನಾದ ದೇವರೇ, ನಮ್ಮ ಜೀವನವನ್ನು ಕಾಪಾಡ್ತಕ್ಕಂಥ ದೇವರೇ, ಯೆಶಯ್ಯ ಮಾತು ತಪ್ಪದವನೇ, ತನ್ನ ವಚನಕ್ಕಾಗಿ ನೆರವೇರಿಸುವುದಕ್ಕಾಗಿ ತನ್ನ ಪ್ರಾಣವನ್ನೇ ಸಿಲುಬೆಯಲ್ಲಿ ಬಲಿ ಕೊಟ್ಟಿದವನೇ, ನಿನಗೆ ಸ್ತೋತ್ರ ಕರ್ತನೆ. ರಾಜ ಯೇಸುವೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ಎಂತ ಅದ್ಭುತವಾದಂತ ನಿಯಮ ನಮಗೆ ಕಲಿಸ್ಕೊಟ್ಟಿದೆ ರಾಜ. ಅಷ್ಟಲ್ಲೇ ಪ್ರಾರ್ಥನೆಯಲ್ಲಿ ಹೇಗೆ ಪ್ರಾರ್ಥನೆ ಮಾಡ್ಬೇಕಂತ ನಿಯಮವನ್ನು ಕಲಿಸ್ಕೊಟ್ಟಿರ್ತಾನೆ. ಪ್ರಾರ್ಥನೆ ಮಾಡ್ಲಿಕ್ಕೆ ನೀವು ಮೊಣಕಾಲು ಹೊರಲಿಕ್ಕೆ ಮುಂಚೆ ನಿಮ್ಮ ವಿರೋಧಿಗಳ ಪಾಪಗಳನ್ನು ಕ್ಷಮಿಸಬೇಕು, ಅವರನ್ನು ಕ್ಷಮಿಸಿ ಅವರನ್ನು ಪ್ರೀತಿಸಬೇಕು. ಅವರನ್ನು ಕ್ಷಮಿಸಬಾರದು, ಅವ್ರನ್ನ ಆಶೀರ್ವದಿಸಬೇಕು. ನಿಮ್ಮನ್ನು ದ್ವೇಷಿಸುವವರನ್ನು ನೀವು ಮೇಲು ಮಾಡ್ರಿ. ನಿಮಗೆ ಸುಳ್ಳು ಆರೋಪ ಹೊರಿಸಿ ನಿಮ್ಮ ಮೇಲೆ ಹಿಂಸೆ ಪಡಿಸ್ತಿದ್ದವನಿಗೆ ಪ್ರಾರ್ಥನೆ ಮಾಡ್ರಿ ಕರ್ತನೆ. ಈ ಜೀವನದ, ಈ ದೇವರ ರಾಜ್ಯದ ನೀತಿಯನ್ನು ಹುಡುಕಿರಿ, ಆಗ ನಿಮ್ಗೆಲ್ಲವೂ ಸೇರಿಸಿಕೊಡಲಾಗುತ್ತದೆ. ಅದು ಈ ರಾಜ್ಯದ ಅಧಿಕಾರಿಗಳಿಂದ ರಕ್ಷಣೆಗೂ ಸೇರಿಸಿಕೊಡಲಾಗುತ್ತದೆ. ಹೌದು ರಾಜ, ನಿನ್ನ ಮಕ್ಕಳಾದ ನಮಗೆ ನಿನ್ನ ವಾಕ್ಯದ ಪ್ರಕಾರವಾಗಿ ಆ ನೀತಿಯನ್ನು ಕೊಟ್ಟಿದೆ. ಆ ನೀತಿಯನ್ನು ಹುಡುಕಿಕೊಂಡು ಬಂದಿದ್ದೇವೆ ರಾಜ. ಆ ನೀತಿ, ಆ ರಾಜ್ಯವು, ಆ ನೀತಿ ಕರ್ತನೆ ನಮಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ಸಕಾಲಕ್ಕೆ ಪೂರೈಸಿ ನಮಗೆ ಜಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಆ ಸಭೆಯನ್ನಲ್ಲ, ಇನ್ನು ಮುಂದೆ ಈ ವಾಕ್ಯವನ್ನು ಕೇಳಿ ಭಾರತ ದೇಶದ ಎಲ್ಲ ಕ್ರೈಸ್ತವರಿಗೆ ಪ್ರಾರ್ಥನೆಯಲ್ಲಿ ಮೊಣಕಾಲೂರಿ ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ತಗ್ಗಿಸಿಕೊಂಡು ದೇವ ಮುಖ ದರ್ಶನ ಹುಡುಕಿ ಆತನನ್ನು ಪ್ರಾರ್ಥಿಸುವುದಾದ್ರೆ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಆ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ತೀನಿ ಎಂಬ ಹೇಳಿರುವ ವಾಗ್ದಾನವು ನಮ್ಮ ದೇಶದಲ್ಲಿ ಆತ್ಮಿಕ ಆರೋಗ್ಯ, ಭೌತಿಕ ಆರೋಗ್ಯ, ಆರ್ಥಿಕ ಆರೋಗ್ಯ ಅನುಗ್ರಹಿಸಿರಿ ಎಂಬುದಾಗಿ ಹಾರೈಸುತ್ತಾ ಪ್ರಾರ್ಥಿಸುತ್ತಾ ಯಾರ್ಯಾರು ನನ್ನ ಜೊತೆಲಿ ಏಕೀಭವಿಸಿದ್ದಾರೆ ಅವರೆಲ್ಲರ ರೋಗಗಳಿಂದ ಯೆಶಯ್ಯ ಈಗ ಕೇಳುತ್ತಿರ್ತಕ್ಕಂಥವರೆಲ್ಲರ ಜೀವನದಲ್ಲಿ ಬಂದಿರುವ ರೋಗವು ಅವರನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗಿ
ಗುಣಮುಖರಾಗುವಂತೆ ಪ್ರಾರ್ಥಿಸ್ತಾ ಇದ್ದಾರೆ ರಾಜ. ಕೃಪಾ ಸಂಪೂರ್ಣವಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಎಷ್ಟು ಆಸಕ್ತಿಯಿಂದ ಕರ್ತನೆ ಈ ಪ್ರಾರ್ಥನೆಯನ್ನು ಕೇಳ್ತಾ ಇದ್ರೆ ನಮ್ಮ ಜೊತೆಯಲ್ಲಿ ಏಕೀಭವಿಸಿದ್ದಾರೆ ಕರ್ತನೆ. ಅವರೆಲ್ಲರಿಗೆ ಯೇಸು ಕ್ರಿಸ್ತು ನಾಮದಲ್ಲಿ ಸ್ವಸ್ಥತೆ, ಸಮಾಧಾನ, ಶಾಂತಿ, ಶಲೋಮ್ 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 ಆಗಲಿ ಎಂಬುದಾಗಿ ಹಾರೈಸ್ತಾರೆ. ಅನಾರೋಗ್ಯದಲ್ಲಿರ್ತಕ್ಕಂಥವ್ರ ಕರ್ತನೆ ಯೆಸಯ್ಯ, ನೀನು ಸಿಲುವೆ ಮೇಲೆ ಮರಣಿಸಿ ನಮಗಾಗಿ ಗಾಯಪಟ್ಟಿದ್ದು ಎಷ್ಟು ನಿಜವೋ, ನಿನ್ನ ಸಿಲುವೆ ನೆರಳಿನಲ್ಲಿ ಬಂದು ಪ್ರಾರ್ಥನೆ ಮಾಡೋರಿಗೆ ಸ್ವಸ್ಥತೆ ಆಗೋದು ಕೂಡ ಅಷ್ಟೇ ನಿಜ ಎಂಬುದಾಗಿ ನಾವು ನಂಬಿದ್ದೇವೆ ಕರ್ತನೆ. ಆ ನಂಬಿಕೆಗೆ ತಕ್ಕಂತೆ ಕರ್ತನೆ ನಮ್ಮ ಜೊತೆಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೆ ಸ್ವಸ್ಥತೆ ಉಂಟಾಗಲಿ. ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರ ರಾಜ. ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಿನ್ನನ್ನೇ ನಾವು ನಂಬಿಕೊಂಡಿದ್ದೇವೆ ಕರ್ತನೆ. ಕೃಪಾ ಸಂಪೂರ್ಣ ದೇವರೇ. ಹಲ್ಲೆಲೂಯ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಕರ್ತಾದಿ ಕರ್ತನೆ, ಇವತ್ತು ದೇವಜನರಾದ ನಾವೆಲ್ಲರೂ ಈ ಲೈವ್ನಲ್ಲಿ ಕೂತ್ಕೊಂಡು ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲರೂ ಏಕೀಭವಿಸಿ ಮಾಡುವ ಪ್ರಾರ್ಥನೆ, ನನ್ನ ಜೊತೆಲಿ ಏಕೀಭವಿಸಿ ದೇಶ ವಿದೇಶಗಳನ್ನು ಏಕೀಭವಿಸಿ ಈ ಒಂದು ಪ್ರಾರ್ಥನೆಯಲ್ಲಿ ಒಟ್ಟು ಕೂಡಿದ್ದಾರೆ. ಅವರ ಪ್ರಾರ್ಥನೆಯನ್ನು ಕೇಳಿ ರಾಜ, ಅವರ ಕುಟುಂಬದಲ್ಲಿ ಸಮಾಧಾನ, ಅವರ ದೇಹದಲ್ಲಿ ಆರೋಗ್ಯ, ಅವರ ಜೀವನದಲ್ಲಿ ಆರೋಗ್ಯ, ಅವರ ಕುಟುಂಬದಲ್ಲಿ ಆರೋಗ್ಯವನ್ನು ದಯಪಾಲಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳುತ್ತಾರೆ. ಖಂಡಿತ ದೇವರು ನಿಮ್ಮ ಆಸಕ್ತಿಗೆ ತಕ್ಕಂತೆ ಜೀವನ, ನಿಮ್ಮ ಜೀವನದಲ್ಲಿ ಅನೇಕ ಶಿಶುಗಳು ನೀಡಲಿ ಎಂಬುದಾಗಿ ಹಾರೈಸ್ತಾರೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ತಪ್ಪದೆ ಅನೇಕ ಜನರಿಗೆ ಈ ವಾಕ್ಯಗಳನ್ನು ಶೇರ್ ಮಾಡ್ತಾರೆ. ಶೇರ್ ಮಾಡಿ ನಮ್ಮ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಾಗಲಿ, ಕ್ರೈಸ್ತ ಸಭಾಪಾಲಕರಾಗಲಿ ದಾಳಿ ಆಗಲಿಕ್ಕೆ ಮುಂಚೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋದನ್ನು ನಾವು ಕಲಿತುಕೊಳ್ಳೋಣ. ಗಾಡ್ ಬ್ಲೆಸ್ ಯು.